ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಜೈ ಶ್ರೀರಾಮ್. ಹನುಮಂತ, ಅಂಜನಾ ಪುತ್ರ ಆಂಜನೇಯ ನಮ್ಮ ಕರ್ನಾಟಕದ ಹೆಮ್ಮೆ. ತ್ರೇತಾಯುಗದ ಶ್ರೀರಾಮ ನಮಗೆ ದೇವರಾದರೆ ಅವನನ್ನು ತೋರಿಸೋನು, ಆ ರಾಮನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗೋನು ಹನುಮ. ಹನುಮನ ಶಿಫಾರಸ್ಸಿಲ್ದೇ ಶ್ರೀರಾಮ ತನ್ನ ಭಕ್ತರ ಯಾವ ಕೋರಿಕೆಯನ್ನೋ ಈಡೇರಿಸೋದಿಲ್ವಂತೆ. ಹಾಗೆಯೇ ವೀಕ್ಷಕರೇ, ರಾಮನ ಗ್ರೀನ್ ಸಿಗ್ನಲ್ ಇಲ್ಲದಿದ್ದರೆ ಅಂತಹವರ ಪ್ರಯತ್ನಕ್ಕೆ ಹನುಮನೂ ಸಹಕಾರ ನೀಡೋದಿಲ್ವಂತೆ. ಒಟ್ಟಾರೆ ರಾಮನಿದ್ದೆಡೆ ಹನುಮ, ಹನುಮನಿದ್ದೆಡೆ ರಾಮ. ಇಂತಹ ಹನುಮ ತನ್ನ ಭಕ್ತರು ಸಂಕಟ ಪಡೋದನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ವೀಕ್ಷಕರೇ, ಜೀವನ ಅಂದಮೇಲೆ ಒಂದಲ್ಲ ಒಂದು ಕಷ್ಟ ನಮಗೆ ಎದುರಾಗ್ತಾನೇ ಇರುತ್ತೆ. ಇದರ ನಿವಾರಣೆಗೆ ಒಂದೊಳ್ಳೆ ಉಪಾಯ ಅಂದರೆ ಹನುಮಾನ್ ಚಾಲೀಸ ಪಠಣ. ಹೌದು, ಯಾರಿಗೆಲ್ಲ ಜಾತಕದಲ್ಲಿ ಮಂಗಲ ದೋಷ ಅಂದರೆ ಕುಜದೋಷ, ರಾಹುದೋಷ ಇರುತ್ತೋ ಅವರು ಪ್ರತಿ ಶನಿವಾರ, ಮಂಗಳವಾರ ಹಾಗೂ ವಿಶೇಷವಾಗಿ ಹನುಮ ಜಯಂತಿ, ಶ್ರೀರಾಮನವಮಿ ದಿನಗಳಲ್ಲಿ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಖಂಡಿತವಾಗಿ ಸಂಕಟದಿಂದ ಹೊರಬರ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಉತ್ತಮ ವೈದ್ಯರು ಒಳ್ಳೆಯ ಔಷಧಿ ದೊರಕಿ ಆದಷ್ಟು ಬೇಗನೆ ಗುಣಮುಖರಾಗುವ ಅವಕಾಶ ಕೂಡ ಸಿಗುತ್ತೆ. ನೀವೆಲ್ಲ ಖ್ಯಾತ ನಟ ಸಂಜಯ್ ದತ್ ಬಗ್ಗೆ ಖಂಡಿತ ಕೇಳಿರ್ತೀರಿ. ಆತ ಕೂಡ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಡುಗಡೆಯಾಗೋವರೆಗೂ ನಿತ್ಯ 100 ಸಲ ಹನುಮಾನ್ ಚಾಲೀಸವನ್ನು ಓದ್ತಾ ಇದ್ರಂತೆ. ಅಂದರೆ ಏನಿದ್ರ ಅರ್ಥ? ಬಂಧನದಲ್ಲಿರುವವರನ್ನೂ ಸಹ ಬಿಡುಗಡೆ ಮಾಡುವ ಶಕ್ತಿ ಈ ಪವರ್ಫುಲ್ ಹನುಮಾನ್ ಚಾಲೀಸಕ್ಕಿದೆ. ವೀಕ್ಷಕರೇ, ಯಾರೆಲ್ಲ ತೀವ್ರ ಸಂಕಟದಲ್ಲಿದ್ದೀರಿ, ರಾಹು ಹಾಗೂ ಮಂಗಲ ದೋಷದಿಂದ ನರಳುತ್ತಾ ಇದ್ದೀರಿ, ಅವರು ನಿಮ್ಮ ದಿನವನ್ನು ಹನುಮಾನ್ ಚಾಲೀಸದೊಂದಿಗೆ ಆರಂಭಿಸಿ ಜೀವನದಲ್ಲಿ ಬೆಳಕನ್ನು, ಸಂತೋಷವನ್ನು ಕಂಡುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಹೊಸ ಹೊಸ ವಿಚಾರಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.